ನೀವು ಮಾಟ ಮಾಡೋರ ಹತ್ರ ಹೋದರೆ ಅವರು ಒಂದು ಫೋಟೋ ಕೇಳ್ತಾರೆ. ಫೋಟೋವನ್ನು ಬಳಸಿ ನಕಾರಾತ್ಮಕ ಶಕ್ತಿಗಳನ್ನು ಉತ್ಪಾದನೆ ಮಾಡಬಹುದು. ಹಾಗೆ ನಕಾರಾತ್ಮಕ ಕೆಟ್ಟ ಕೆಲಸಗಳನ್ನು ಕೂಡ ಮಾಡಬಹುದಾಗಿದೆ. ನೀವು ಬೇಕಿದ್ರೆ ಈ ಪ್ರಯತ್ನವನ್ನು ಮನೆಯಲ್ಲೇ ಮಾಡಬಹುದು. ಯಾರು ಸೀರಿಯಲ್ ಕಿಲ್ಲರ್ನ ಫೋಟೋವನ್ನು ಡೌನ್ಲೋಡ್ ಮಾಡಿ ಏನಾಗುತ್ತೆ ಅಂತ ನೋಡಿ. ನೀವು ನಿಮ್ಮ ಮನೆಯಲ್ಲಿ ವಯಸ್ಸಾದ ಅಜ್ಜ ಅಜ್ಜಿಗೆ ನಿಮ್ಮ ಮಕ್ಕಳ ಅಥವಾ ನಿಮ್ಮ ಫೋಟೋವನ್ನು ಕಳಿಸ್ತೀರಿ. ಯಾಕೆಂದರೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ. ಹಾಗಾದರೆ ಒಂದು ಫೋಟೋವನ್ನು ಬಳಸಿ ಆಶೀರ್ವಾದವನ್ನು ಅಥವಾ ಸಕಾರಾತ್ಮಕ ಶಕ್ತಿಯನ್ನು ಪಡಿಬಹುದು ಅಂದರೆ ನಕಾರಾತ್ಮಕ ಶಕ್ತಿಯನ್ನು ಕೂಡ ಪಡಿಬಹುದು. ಅಂದರೆ ಕೆಟ್ಟ ಕೆಲಸಕ್ಕೂ ಕೂಡ ಬಳಸಬಹುದಾಗಿದೆ. ನಿಮ್ಮ ಶತ್ರುವಿನ ಫೋಟೋ ಒಂದು ನಿಮ್ಮ ಹತ್ರ ಇದ್ದರೆ ಸಾಕು, ಅವರನ್ನು ಹೇಗೆ ನಾಶ ಮಾಡಬಹುದು ಅಂತ ನೀವು ಒಂದು ಉಪಾಯವನ್ನು ಖಂಡಿತ ಮಾಡಬಹುದು. ಇದು ಯಾವೆಲ್ಲ ಸಂಸ್ಕೃತಿಯಲ್ಲಿ ಇದೆಯೋ ಅಲ್ಲಿ ಜನರು ನಿಮ್ಮ ಫೋಟೋವನ್ನು ಅಥವಾ ಅವರ ಫೋಟೋವನ್ನು ತೆಗೆಯೋದಕ್ಕೆ ಬಿಡೋದೇ ಇಲ್ಲ. ನೀವು ನೋಡಬಹುದು, ಅನೇಕ ಸಾಧು ಸನ್ಯಾಸಿಗಳು ತಮ್ಮ ಫೋಟೋವನ್ನು ತೆಗೆಯೋದಕ್ಕೆ ಬಿಡೋದೇ ಇಲ್ಲ. ಈ ಅನುಭವ ನಿಮಗೂ ಆಗಿರುತ್ತೆ ಅಲ್ವಾ? ಈ ಟ್ರೆಂಡ್ ಮಧ್ಯ ನಾವು ಮಾಡುವಂಥ ಒಂದು ದೊಡ್ಡ ತಪ್ಪು ಏನು ಗೊತ್ತಾ? ಪ್ರತಿದಿನ ಮಾಡುವಂತಹ ಕೆಲಸಗಳನ್ನಾಗಲಿ ನಮ್ಮ ಸಾಧನೆಯನ್ನಾಗಲಿ ಫೋಟೋ ತೆಗೆದು ಸೆಲ್ಫಿ ತೆಗೆದು ಇನ್ನೊಬ್ಬರನ್ನು ಮೆಚ್ಚಿಸೋದಕ್ಕಾಗಿ ನಾವೇ ಅದನ್ನು ಸುಲಭವಾಗಿ ಹರಿಬಿಡ್ತೀವಿ. ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ಫೇಸ್ಬುಕ್ಕಲ್ಲಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಶತ್ರುಗಳಿಗೆ ಈಸಿಯಾಗಿ ನಮ್ಮ ಫೋಟೋ ಸಿಗುವಂತೆ ನಾವೇ ಮಾಡ್ಕೋತೀವಿ. ಆದರೆ ಹಿಂದಿನ ಕಾಲದಲ್ಲಿ ಇದಿತ್ತಾ? ಖಂಡಿತವಾಗ್ಲೂ ಇಲ್ಲ. ಅವರು ನಿಮ್ಮ ಎದುರಿಗೆ ಬರಬೇಕು, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅಂದರೆ ತುಂಬಾ ಕಷ್ಟ ಇತ್ತು. ಆದರೆ ಈಗ ಹಾಗಲ್ಲ, ನಾವೇ ಅವರಿಗೆ ಸುಲಭವಾದ ದಾರಿ ಮಾರ್ಗವನ್ನು ತೋರಿಸ್ಕೊಡ್ತಾ ಇದ್ದೀವಿ. ಇದರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಕೆಲಸಗಳೆಲ್ಲವೂ ಅರ್ಧದಲ್ಲೇ ನಿಂತು ಹೋಗುತ್ತೆ ಅಥವಾ ಲಾಸ್ ಮೇಲೆ ಲಾಸ್ ಆಗುತ್ತೆ. ಸಾಲದ ಸಂಖ್ಯೆಯಂತೂ ಕೇಳೋ ಹಾಗೆ ಇಲ್ಲ. ನಿಮ್ಮ ಶತ್ರುವಿನ ಮುಂದೆ ನೀವು ಬೆಳೆಯೋದಂತೂ ದೂರದ ಮಾತಾಗಿರುತ್ತೆ. ನೋಡಿ ವೀಕ್ಷಕರೇ, ನೀವು ಯಾವುದೇ ಕೆಲಸವನ್ನು ಮಾಡಿ ಅಥವಾ ಯಾವುದೇ ಬಿಸ್ನೆಸ್ ಅಥವಾ ಮನೆ ಕಟ್ಟೋದು ಇನ್ನೊಂದು ಮತ್ತೊಂದು ಏನೇ ಮಾಡಿ, ಆದರೆ ಯಾವುದನ್ನೇ ಆಗಲಿ ಸುಲಭವಾಗಿ ನಿಮ್ಮ ಶತ್ರುವಿಗೆ ಆ ಫೋಟೋ ಆಗಲಿ, ಆ ವಿಡಿಯೋ ಆಗಲಿ ಅಥವಾ ಆ ಒಂದು ಸೂಚನೆ ಆಗಲಿ ತೋರಿಸ್ಕೊಳ್ಳೋದನ್ನು ಮೊದಲು ಬಿಡಬೇಕಾಗತ್ತೆ. ನಿಮ್ಮ ಕೆಲಸ ಸಂಪೂರ್ಣವಾದ ನಂತರವೇ ನೀವು ಅದನ್ನು ಯಾವುದರಲ್ಲಾದರೂ ಅಪ್ಲೋಡ್ ಮಾಡ್ಕೊಳ್ಳಿ. ಆವಾಗ ಯಾರ ಕಣ್ಣ ದೃಷ್ಟಿಯೂ ಬೀಳೋದಿಲ್ಲ. ಯಾಕೆಂದರೆ ಒಂದು ಅಂಗಡಿನೇ ಓಪನ್ ಮಾಡಿದ್ಮೇಲೆ ಸಣ್ಣದಾಗಿ ಆದರೂ ಹೋಮ ಮಾಡಿಸಿರ್ತೀರ. ಅದಕ್ಕೆ ಯಾರ ಕಣ್ಣು ಬೀಳದೇ ಇರಲಿ ಅಂತ ದೃಷ್ಟಿ ಕಾಯಿಗಳನ್ನು ಕಟ್ಟಿರ್ತೀರ. ಇದರಿಂದ ಓಪನ್ ಆದ ನಂತರ ಯಾವುದೇ ರೀತಿಯ ಕಣ್ಗಳು ಬೀಳೋದಿಲ್ಲ. ಆದರೆ ಯಾವಾಗ ಕೆಲಸ ಇನ್ನೂ ಶುರುವಿನ ಹಂತದಲ್ಲಿರುತ್ತೋ ಆಗ ನೀವು ತೋರಿಸ್ಕೊಂಡ್ರಿ ಅಂತ ಅಂದರೆ ನಿಮ್ಮ ಫೋಟೋವನ್ನು ಬಳಸಿ ಮಾಟ ಮಂತ್ರ ವಾಮಾಚಾರವನ್ನು ಮಾಡುವಂತಹ ಸಂಖ್ಯೆ ಹೆಚ್ಚಾಗಿರುತ್ತೆ. ಕಷ್ಟಪಟ್ಟು ನೀವು ತಗೊಂಡಿರುವಂತಹ ಜಾಗ, ಜಮೀನು ಏನೇ ಇರಲಿ ವೀಕ್ಷಕರೇ, ಅದು ಯಾವುದು ಕೂಡ ಸಂಪೂರ್ಣವಾಗಿ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.